ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗುರುವಾರ, ಟೀಚರ್ಸ್ ಡೇ, ಸೆಪ್ಟೆಂಬರ್ 5th. ಹಾಗೆ ಗೌರಿ ಹಬ್ಬದ ಹಿಂದಿನ ದಿನ. ಇವತ್ತು ಗೌರಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕಾಲೇಜ್ಗೆ ಹೋಗಿಲ್ಲ. ಟೈಮ್ ಎಷ್ಟಾಗಿದೆ ಅಂತ ಅಂದರೆ 10:15 ಇನ್ನು 5 ನಿಮಿಷ ಇದೆ ಗೈಸ್. ಇನ್ನು ತಿಂಡಿ ತಿಂದಿಲ್ಲ. ತಿಂಡಿ ತಿಂದ್ಕೊಂಡು ಆಮೇಲೆ ರೆಡಿಯಾಗಿ ಹೋಗಬೇಕು. ಹಾಗೆ ನನಗಿವತ್ತು ಇನ್ನೊಂದು ಕೆಲಸ ಇದೆ. ಮಕ್ಕಳದ್ದು ಒಂಚೂರು ಕ್ವಶನ್ ಪೇಪರ್ ಮಾಡಬೇಕು. ಇದನ್ನು ಮಾಡಿ ಆಮೇಲೆ ನಾನು ರೆಡಿಯಾಗಿ ಹೊರಡ್ತೀನಿ. ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗದಲ್ಲೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಇವತ್ತಿನ ಬ್ರೇಕ್ಫಾಸ್ಟ್ ರೊಟ್ಟಿ, ಮಸಾಲ ರೊಟ್ಟಿ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಸಾಂಬಾರು ಮಾಡಿಟ್ಟು ಹೋಗೋಣ ಅಂತ ನಾವು ಫಸ್ಟೇ ಸಾಂಬಾರಿಗೆ ಇಟ್ಟಿದ್ದಾರೆ. ಇದೇ ಟಾಪಿಗೆ ಒಂದು ಟ್ರೋಷರ್ಸ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಸಿಟಿಗೆ ಹೋಗಬೇಕು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇವಾಗ ಹೋಗೋಣ ಬನ್ನಿ. 12 ಗಂಟೆ ಆಗಿದೆ ಗೈಸ್ ಟೈಮು. ಕ್ವಶನ್ ಪೇಪರ್ ಮಾಡ್ತಾ ಇದ್ದೆ. ಇನ್ನು ಇದನ್ನು ಅರ್ಧಕ್ಕೆ ಬಿಟ್ಟು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಗೌರಿ ಹಬ್ಬಕ್ಕೆ ಸ್ವಲ್ಪ ಸಾಮಾನು ತಗೊಂಡು ಬರೋಣ. ನಮ್ಮ ಅತ್ತೆಯವರೆಲ್ಲರಿಗೂ ಬಾಗಿನ ಕೊಡಬೇಕು. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಾವಿವತ್ತು ಸಿಟಿಗೆ ಹೋಗ್ತಾ ಇರೋದು ನಮ್ಮ ಅತ್ತೆಯವರೆಲ್ಲರಿಗೂ ಬಾಗಿನ ಕೊಡೋಕ್ಕೆ ಸ್ವಲ್ಪ ಸಾಮಾನು ತಗೊಂಡು ಬರೋಣ ಅಂತ. ಒಳ್ಳೆ ಒಂದು ಡೈಲಾಗ್ ಹೇಳ್ತಾರಲ್ಲ, ಅದೇನದು, ಮುತ್ತೈದೆ ಬಾಗಿನ ಕೊಡು, ಸಾವಿತ್ರಿ ಬಾಗಿನ ತಗೋ ಅಂತ ಏನೋ ಹೇಳ್ತಾರಲ್ಲ, ಅದೆಲ್ಲ ಹೇಳಿ ಕೊಡೋಣ ಅಂತ ತಗೊಂಡು ಸಾಮಾನ ಇವಾಗ ಹೋಗೋಣ ಬನ್ನಿ. ನೋಡಿ ಹಾಸನಲ್ಲಿ ಎಷ್ಟು ಬಿಸಿಲಿದೆ ಅಂತ. ಇವಾಗ ಬಿಸಿಲಿದೆ. ಇನ್ನೊಂದು 3 ಗಂಟೆ ಆಗಕ್ಕೆ ಬಂದರೆ ಮಳೆ ಬರುತ್ತೆ. ಹಾಗೆ 6 ಗಂಟೆ ಆದರೆ ಮತ್ತೆ ಬಿಸಿಲು ಬರುತ್ತೆ. ಈ ಥರ ನಮ್ಮ ಹಾಸನ ವೆದರು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಇಷ್ಟ ಬಂದಂಗೆ ಚೇಂಜ್ ಆಗ್ತಾ ಇರುತ್ತೆ. ಬನ್ನಿ ಗೈಸ್ ಹೋಗೋಣ. ನನಗೆ ಸ್ವಲ್ಪ ಲೈಟಾಗಿ ಶೀತ ಆಗಿದೆ. ನೋಡಿ, ಎಷ್ಟು ಉರಿ ಬಿಸಿಲಿದ್ರು ನನಗೆ ಶೀತ. ಮಳೆ ಬರಬೇಕಾದ್ರೇ ಶೀತ ಆಗಿರಲ್ಲ, ಬಿಸಿಲಿದ್ದಾಗಲೂ ಶೀತ ಆಗ್ತಾ ಇರುತ್ತೆ. ಅದು ಹೋಗ್ತಾ ಇದ್ದೀವಿ ಗೈಸ್. ಯಾಕಮ್ಮ ಹೋಗ್ತಾ ಇದ್ದೀವಿ ಇವಾಗ. ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಯಾವಾಗ ವಿಡಿಯೋ ಮಾಡಿದ್ರು ಆಟೋದಲ್ಲೇ ಹೋಗ್ತೀನಲ್ಲ ಅನ್ನೋ ಡೌಟ್ ನಿಮಗೆ ಇರ್ಬೋದು. ಬಿಕಾಸ್ ವಿಜಯನಗರಲ್ಲಿ ಟೈಮಿಂಗ್ಸಿಗೆ ಮಾತ್ರ ಬಸ್ಗಳು ಸಿಕ್ಕಾಪಟ್ಟೆ ಬಸ್ ಇಲ್ಲ. ಆ ಕಾರಣದಿಂದ ನಾವು ಆಟೋದಲ್ಲೇ ಓಡಾಡ್ತಾ ಇರ್ತೀವಿ. ಬೆಳಗ್ಗೆ ಹೊತ್ತು ಬಸ್ ಸಿಗುತ್ತೆ. ಕಾಲೇಜಿಗೆ ಹೋಗ್ಬೇಕಾರೆಲ್ಲ ನಾನು ಬಸ್ಸಲ್ಲೇ ಹೋಗೋದು. ಈ ಥರ ಏನಾದರೂ ಮಧ್ಯದಲ್ಲಿ ಶಾಪಿಂಗ್ ಅದು ಇದು ಅಂತ ಓಡಾಡಿದ್ರೆ ಮಾತ್ರ ಆಟೋಗೆ ಓಡಾಡ್ತೀವಿ. ಹಳೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಗಣಪತಿಗಳನ್ನ ಇಟ್ಟಿದ್ರು. ಎಷ್ಟೊಂದು ಗಣಪತಿ ಇದೆ ನೋಡಿ ಖುಷಿ ಆಯಿತು. ನಂಗೊಂಥರ ಗಣಪತಿ ಅಂದರೆ ಇಷ್ಟ. ಬಟ್ ನಾವು ಮನೇಲಿ ಇಡ್ಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ರೀಸನ್ಸಿಂದ ಇಡ್ತಾ ಇಲ್ಲ ಅಷ್ಟೇ. ಗಣಪತಿನ ನೋಡಿದ್ರೆ ನನಗೊಂಥರ ಖುಷಿ ಆಗುತ್ತೆ. ಎಲ್ಲ ವಿಘ್ನಗಳನ್ನೂ ದೂರ ಮಾಡೋ ವಿನಾಯಕ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ ಅನಿಸುತ್ತೆ. ಹಾಗೆ ನಾವು ಮೊದಲನೇ ಪೂಜೆ ಗಣಪತಿಗೆ ಮಾಡೋದು. ಯಾವ ಫಂಕ್ಷನ್ ಆಗಲಿ, ಯಾವ ಪೂಜೆ ಆಗಲಿ, ಮೊದಲನೇ ಪೂಜೆ ಗಣಪತಿಗೆ. ಬಿಕಾಸ್ ಯಾವ ವಿಘ್ನಗಳಿದ್ರೂ ವಿಘ್ನ ಎಲ್ಲ ದೂರ ಆಗಲಿ ವಿನಾಯಕ ಅಂತ ಬೇಡ್ಕೋತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೂ ಗಣಪತಿ ಇಷ್ಟ ಆದರೆ ಗಣಪತಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ತಿಳ್ಕೊತೀನಿ ನಂತರ ಗಣಪತಿನ ಯಾರ್ಯಾರು ತುಂಬ ಇಷ್ಟಪಡ್ತೀರಾ ಅಂತ. ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇಲ್ಲ ಇವತ್ತು ನಾವು. ಇಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಸ್ವಲ್ಪ ಎಲ್ಲ ಸಾಮಾನು ಸಿಗುತ್ತೆ. ಅದಕ್ಕೆ ಇಲ್ಲೇ ತಗೊಳ್ಳೋಣ. ಸುಮ್ಮನೆ ಮಾರ್ಕೆಟ್ ಒಳಗಡೆ ಇನ್ನೂ ರಶ್ ಇರ್ತಾರೆ ಅಂತ ಇಲ್ಲೇ ತಗೋತಾ ಇದ್ದೀವಿ. ಉರಿ ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ಕೊಂಡು ಮಾರ್ತಾ ಇದ್ದಾರೆ ನೋಡಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರಲ್ಲ. ಎಷ್ಟು ಕಷ್ಟಪಟ್ಟು ಬಿಸಿಲು, ಒಂದು ಛತ್ರಿನೂ ಇಟ್ಕೊಳ್ದಲೆ ಬರೀ ಸೆರ್ಗನ್ ತಲೆ ಮೇಲೆ ಹಾಕ್ಕೊಂಡು ಕುತ್ಕೊಂಡು ಎಲ್ಲ ಸಾಮಾನು ಮಾರೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಹಾಗೆ ಬಂದವ್ರ ಹತ್ರ ಎಲ್ಲ ಅವ್ರು ಬಾರ್ಗಿನ್ ಮಾಡಿದ್ರು. ಇವರು ಸೇಮ್ ಕಾಸ್ಟಲ್ಲಿ ಸೆಲ್ ಮಾಡೋಕ್ಕಾಗದೆ ಡಿಸ್ಕೌಂಟ್ ಎಲ್ಲ ಕೊಟ್ಟು ಮಾರ್ತಾರೆ. ನಮ್ಮ ಲೈಫಲ್ಲಿ ಅದಿಲ್ಲ ಇದಿಲ್ಲ, ಅವ್ರು ಇರಬೇಕಿತ್ತು, ಇವ್ರು ಇರಬೇಕಿತ್ತು, ನನ್ನ ಹತ್ರ ಕಾರ್ ಇರಬೇಕಿತ್ತು, ಬಂಗ್ಲೆ ಇರಬೇಕಿತ್ತು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಬದಲು ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಸ್ಯಾಟಿಸ್ಫೈ ಆದರೆ ಜೀವನ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಇವ್ರನ್ನೆಲ್ಲ ನೋಡಿ ನಾವು ತುಂಬ ಪಾಠ ಕಲಿಬೋದು. ಇವ್ರಿಗಿಂತ ನಾವು ತುಂಬ ಬೆಟರಾಗಿ ಬದುಕ್ತಿದ್ದೀವಿ ಅಂತಲೂ ವಿ ಹ್ಯಾವ್ ಟು ಫೀಲ್ ಹ್ಯಾಪಿ. ಆ್ಯಂಡ್ ನಮ್ಮ ಜೊತೆನೇ ಪ್ರಪಂಚದಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ಬಟ್ ಎಷ್ಟೋ ಜನಕ್ಕೆ ಬೇಸಿಕ್ ನೀಡ್ಸೇ ಇರಲ್ಲ. ನಮಗೆ ಬೇಸಿಕ್ ನೀಡ್ಸ್ ಇದೆ, ಅದಕ್ಕಿಂತ ಚೆನ್ನಾಗೇ ಬದುಕ್ತಾ ಇದ್ದೀವಿ ಅಂತ ನಾವು ತುಂಬ ಖುಷಿ ಪಟ್ಕೊಂಡು ಇರೋ ಜೀವನದಲ್ಲೇ ಆರಾಮಾಗಿ ಬದುಕಬೇಕು. ಇದು ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಮ ಹಾಸನ ಜನಗಳು ಸೇಬ್ ತಗೊಳ್ಳೋಣ ಅಂತ ಬಂದರೆ ಅವರೇ ತಿನ್ನೋಕ್ಕೆ ಸೇಬ್ನು ಕೊಟ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ.
ಅಷ್ಟು ಒಳ್ಳೆ ಮನಸ್ಸಿದೆ ನಮ್ಮ ಹಾಸನವರಿಗೆ. ಹಾಗೆ ಇವ್ರನ್ನ ನೋಡಿದಾಗ ನನಗೆ ಒಂಥರ ಸ್ಟೈಲ್ ಇಷ್ಟ ಆಯಿತು, ಅದಕ್ಕೆ ನಾನು ಇವ್ರನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಅಂಕಲ್ ಪಂಚೆ ಶರ್ಟು ಹಾಗೆ ಅವರ ಸ್ಪೆಕ್ಸ್ ವಾಸ್ ಲೈಕ್ ಒಂಥರ ಚೆನ್ನಾಗಿದೆ. ಅವ್ರು ರೈಟ್ ಹ್ಯಾಂಡಿಗೆ ವಾಚ್ ಹಾಕಿದ್ರು, ಚೆನ್ನಾಗಿ ಕಾಣಿಸ್ತಿದಾರಲ್ಲ ಅಂತ ಅದೊಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಹಣ್ಣುಗಳೆಲ್ಲನೂ ತಗೊಂಡಿದ್ದೀವಿ. ನೋಡಿ ಗೈಸ್, ಆಲ್ಮೋಸ್ಟ್ ಏನೇನು ಬೇಕೋ ಪೂಜೆಗೆಲ್ಲ ತಗೊಂಡಾಯ್ತು. ಗೈಸ್ ಹೆಂಗೋ ಸ್ವಲ್ಪ ಖಾಲಿಯಾಗಿದೆ ಇಲ್ಲೆಲ್ಲ. ನಾನಂತೂ ದೊಡ್ಡ ಲಗೇಜ್ ಗಾಡಿ ಆಗಿದ್ದೀನಿ ನೋಡಿ. ಮಾವಿನ ಸೊಪ್ಪ ಇಲ್ಲ ಮಮ್ಮ. ಹೇಗೋ ನಮ್ಮ ಪುಣ್ಯಕ್ಕೆ ನಮ್ಮ ಮಾವನೇ ಸಿಕ್ಕಿದ್ರು ಮಾರ್ಕೆಟಲ್ಲಿ, ಅದಕ್ಕೆ ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ. ದೇವ್ರ ಪೂಜೆಗೆ ಬೇಕಾಗಿರೋ ಸಾಮಾನು ನಾವು ಎಲ್ಲ ತಗೊಂಡ್ವಿ, ನಮ್ಮ ಮಾವನು ಅವ್ರ ಮನೆಗೆ ಬೇಕಾಗಿರೋದು ಎಲ್ಲನೂ ತಗೊಂಡ್ರು. ಆಟೋದಲ್ಲೇ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ನೋಡಿ ಗೈಸ್, ನನ್ನ ಕೈ ಯಾವ ಥರ ಆಗಿದೆ, ಫುಲ್ ರೆಡ್ ಆಗೋಯ್ತು. ಆ ಕವರ್ಗಳನ್ನ ಇಟ್ಕೊಂಡು ಒಂಥರ ನನಗೆ ಬೇಜಾರಾಯಿತು ನನ್ನ ಕೈನ ನೋಡಿ. ಹೋಗ್ಬೇಕಾದ್ರೆ ಎಷ್ಟು ಗ್ಲೋಯಿಂಗ್ ಆಗಿದೆ, ಇವಾಗ ಹೇಗಾಗಿದ್ದೀನಿ ನೋಡಿ. ಬರೋ ಅಷ್ಟೊತ್ತಿಗೆ 3 ಗಂಟೆ 5 ನಿಮಿಷ ಆಗಿದೆ. ಅಪ್ಪ ಸಾಕಾಗೋಯ್ತು ಗೈಸ್ ಈ ಬಿಸಿಲಲ್ಲಿ ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ. ನೋಡಿ ಇಷ್ಟೆಲ್ಲ ತಂದಿದ್ದೀವಿ ಹಬ್ಬಕ್ಕೆ. ನಾಳೆ ನಾಡಿದ್ದು ಹಬ್ಬ ಮಾಡ್ತೀವಿ, ಆ ಬ್ಲಾಗ್ನೂ ಹಾಕ್ತೀನಿ ನೋಡಿ. ಹೆಂಗಿರ್ತೀವ ಟೀಚರ್ಸ್ ಡೇ? ಜನಿಗೆ ಗಿಫ್ಟಾ? ಇದು ಮ್ಯಾನೇಜ್ಮೆಂಟ್ ಕಡೆಯಿಂದ. ನಿಂಗೆ ತಲೆನೋವು ಅಂತ ಕೊಟ್ಟು ಕಳ್ಸೋರೆ. ಕೊಡಿಯೋದು. ನೆಕ್ಸ್ಟ್ ಇನ್ನೇನೇನು ಕೊಟ್ಟರು? ಏಕ್ 3 ಪೆನ್ನು 2 ಏನು ಎಲ್ಲರದು ನೀನೇ ಎತ್ಕೊಂಡು ಬಂದಂಗಿದೆಯಲ್ಲ. ಪಾಪ ಮಕ್ಕಳೆಷ್ಟು ಕಷ್ಟಪಟ್ಟು ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡಿದ್ದಾವೆ. ದೇವ್ರೇ ಇಷ್ಟೆಲ್ಲ ಕೊಟ್ರೆ ಇದೇನು ಓಪನ್ ಮಾಡು. ಏನೋ ಥ್ರೋಬಾಲ್ ಗಿಫ್ಟಾ ತಾಗಿ. ಇದು ದೊಡ್ಡ ಮಕ್ಕಳು ಕೊಟ್ಟಿದ್ದ. ಏನಿದು? ಏನಾಯ್ತಮ್ಮ? ತಡಿ ಒಂದು ನಿಮಿಷ. ಎಂಥದಿದು? ಒಂದು ಲೆಸ್ಸಾ? ಬ್ಲೆಸ್ಡ್. ನೋಡಿ ಗೈಸ್, ಬ್ಲೆಸ್ಡ್ ಟೀಚರ್ ನೀ ಚೆನ್ನಾಗಿ ಕೊಟ್ಟಿದ್ದಾವೆ ಬಿಡು. ಅಯ್ಯೋ ಬೀಳ್ಸಿಬಿಟ್ಟಲ್ಲ. ತೆಗಿ ಅದು ಓಪನ್ ಮಾಡು. ಏನೇನು ಕ್ರಿಯೇಟಿವ್ ಆಗಿ ಮಾಡಿದ್ದಾವೆ ಪಾಪ ಮಕ್ಳುಗಳು. ನೋಡಿ ಗೈಸ್, ಪಾಪ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಕ್ಕಳು. ಚಂದನ ಮ್ಯಾಮ್ ನನ್ನ ಸ್ಟೇಟಸ್ ನೋಡಿಲ್ಲ, ನಗ ಎಮೋಜಿ ರಿಪ್ಲೈ ಮಾಡೋರಿ. ನೋಡಿ ಗೈಸ್, ಇದೇ ಬೆಸ್ಟ್ ಪಾರ್ಟ್ ಆಫ್ ಟೀಚಿಂಗ್ ಅಂದರೆ ಎಷ್ಟೊಂದು ಚಾಕ್ಲೇಟ್ಸ್ ಬಂದಿದೆ ಆ್ಯಂಡ್ ಎಷ್ಟೊಂದು ಪೆನ್ಗಳು ಬಂದಿದೆ, ಇಷ್ಟೊಂದು ಲೆಟರ್ಸ್ ಬರೆದು ಕೊಟ್ಟಿದ್ದಾರೆ ಮಕ್ಕಳುಗಳು, ಗ್ರೀಟಿಂಗ್ ಕಾರ್ಡ್ಸ್. ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗುಣಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.